ನಿರೀಕ್ಷೆ. ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸುಹಾಸಿನಿ ಇವಾಗ ತಂದೆ ಹತ್ರ ಮಾತಾಡಕ್ಕೆ ಬಂದಿದ್ದಾಳೆ. ಅದೇನ್ ಮಾತಾಡ್ತಾಳೆ ಅಂತ ನೋಡೋಣ. ವಾಕಿಂಗ್ ಮುಗೀತಾಪ? ಹಾ, ಇವಾಗ ತಾನೇ ವಾಕಿಂಗ್ ಮುಗೀತು ಕಣೆ. ನೀನೇನೇ ಹೇಳು, ವಾಕಿಂಗ್ ಮಾಡೋದ್ರಿಂದ ಮೈ ಮನ್ಸು ಎಲ್ಲ ಉಲ್ಲಾಸಭರಿತವಾಗಿರುತ್ತೆ. ಮನೆಯಲ್ಲೇ ಕೂತಿದ್ರೆ ತಲೆ ಚಿಟ್ಟಿ ಹಿಡ್ದೋಗುತ್ತೆ. ಅದ್ರಲ್ಲೂ ನಮ್ಮಂದು ನಿನ್ನಾದ್ನಿದು ಯೋ ಯೋ ಕಿರಿಕಿರಿ ಕಿರಿಕಿರಿ ಕೇಳಿ ಕೇಳಿ ತಲೆ ಚಿಟ್ಟಿ ಹಿಡ್ದೋಗುತ್ತೆ. ನಾನಂತೂ ನೋಡು 4 ಗಂಟೆ ಆಗೋದು ಕಾಯ್ತಾ ಇರ್ತೀನಿ. 3:30ಗೆಲ್ಲ ರೆಡಿಯಾಗಿ ಕೂತಿರ್ತೀನಿ. ಆವಾಗಲೇ ಹೋಗ್ತಿದ್ದೆ 3:30ಗೆಲ್ಲ. ಆದ್ರೆ ಏನ್ ಮಾಡೋದು, ಪಾರ್ಕ್ ಬಾಗ್ಲು ತೆಗ್ದಿರಲ್ವಲ್ಲ, ಅದಕ್ಕೆ 4 ಗಂಟೆ ಆಗೋದೇ ಕಾಯ್ತಾ ಇರ್ತೀನಿ. 3:50 ಅನ್ನೋಷ್ಟೊತ್ತಿಗೆ ಇಲ್ಲಿ ಬರ್ತೀನಿ. ಅಷ್ಟೊತ್ತಿಗೆ ನಮ್ಮ ವಿಠಲ್ ದಾಸರಾಯರು ಬರ್ತಾರೆ. ಇಬ್ರ ಜೊತೆಯಲ್ಲೇ ವಾಕಿಂಗ್ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಗ್ತಾರೆ. ಮಾತಾಡ್ಕೊಂಡು ಕತೆ ಆಡ್ಕೊಂಡು ಒಬ್ರು ಕಷ್ಟ ಸುಖ ಹಂಚ್ಕೊಂಡು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಎಲ್ಲಾದ್ರೂ ಒಂದೊಂದು ದಿನ ಅದೇ ಚಾಟ್ಸ್ ಎಲ್ಲ ಇದೆಯಲ್ಲ ಅದೇನಾದ್ರು ತಿನ್ಕೊಂಡು ಬರ್ತೀನಿ. ಒಟ್ಟು 7-7:30 ಕಮ್ಮಿ ಮನೆಗೆ ಬರೋದೇ ಇಲ್ಲ ಕಣೆ ನಾನು. ನೀವೊಬ್ಬರೇ ವಾಕಿಂಗ್ ಹೋಗೋದಲ್ಲ ಅಪ್ಪ, ಜೊತೆಲಿ ಅಮ್ಮನೂ ಕರ್ಕೊಂಡು ಹೋಗಿ. ನನಗೆ ಅರ್ಥ ಆಗತ್ತೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮಾತಾಡೋದಕ್ಕೆ ಅಮ್ಮ ಇದ್ದರೆ ಸರಿ ಹೋಗಲ್ಲ. ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾತಾಡೋಕೆ ಒಂಥರ ಪ್ರೈವಸಿ ಇರುತ್ತೆ, ಅದೆಲ್ಲ ನಾನು ಒಪ್ಕೋತೀನಿ. ಆದರೆ ಅಮ್ಮನೂ ವಾಕಿಂಗ್ ಮಾಡಬೇಕಲ್ವಪ್ಪ. ಇಲ್ಲಿಂದ ಜೊತೆಲ್ಲೇ ಹೋಗಿ ಅಮ್ಮ ಅವಳ ಫ್ರೆಂಡ್ ಗ್ರೂಪನ್ನು ಸೇರ್ಕೋತಾಳೆ, ನೀನು ನಿನ್ನ ಫ್ರೆಂಡ್ ಗ್ರೂಪ್ ಜೊತೆಗೆ ಸೇರ್ಕೋ. ಆಮೇಲೆ ಇಬ್ಬರೂ ಸಂಜೆ ಒಟ್ಟಿಗೆ ಮನೆಗೆ ಬರ್ಬೋದು. ಅಮ್ಮ ನೋಡು, ಮನೆಯಲ್ಲೇ ಕೂತಿದ್ದು ಒಂಥರ ಜಡ್ಡುಗಟ್ಟು ಹೋಗಿದ್ದಾಳೆ ಪಾಪ. ಮುಂಚೆನೂ ಅವಳಿಗೆ ಎಲ್ಲೂ ಹೊರಗೆ ಹೋಗೋಕ್ಕಾಗಲಿಲ್ಲ. ಇವಾಗಲೂ ನೀವು ಯಾರೂ ಕರ್ಕೊಂಡು ಹೋಗಲ್ಲ ಅಂದರೆ ಅಮ್ಮ ಏನು ಮಾಡ್ಬೇಕು ಹೇಳಿ? ಏನು, ನಿನ್ನಮ್ಮನ ಪಾರ್ಕಿಗೆ ಕರ್ಕೊಂಡು ಹೋಗೋದಾ? ನಿಮ್ಮಮ್ಮನ ಕರ್ಕೊಂಡು ಹೋಗೋದು ಒಂದೇ, ಬೆಕ್ಕಿನ ಮರಿನ ಕಂಕ್ಲಲ್ಲಿ ಇಟ್ಕೊಂಡು ಹೋಗೋದು ಒಂದೇ. ಅಬ್ಬಾ ಅಬ್ಬಾ ಅಬ್ಬಾ, ನಿಮ್ಮಮ್ಮನ 1 ನಿಮಿಷನಾದ್ರೂ ಬಾಯಿ ಮುಚ್ಚುತ್ತಾಳೇನೆ. 5 ನಿಮಿಷ ಮನೇಲಿ ಯಾರು ಇಲ್ಲ ಅಂದ್ರೆ, ರೂಮಲ್ಲಿ ಯಾರು ಇಲ್ಲ, ನಾನೊಬ್ಬ ಸಿಕ್ದೆ ಅಂದ್ರೆ ಸಾಕು, ವಟ 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 ಮಾಚೂರು ಮಾಡ್ತಾಳೆ. ಅದ್ರಲ್ಲಿ ಒಂದಾದ್ರೂ ಹೊಸ ವಿಷಯ ಇರುತ್ತೆ ಅನ್ಕೊಂಡಿದ್ಯಾ? ಎಲ್ಲದು ಕೇಳಿ ಕೇಳಿ ಹಳತ್ತಾ ಹೋಗಿರೋದು. ಆದ್ರೂ ಅದೇನೋ ಒಂದು ದೊಡ್ಡ ಹೊಸ ವಿಷಯ, ಪ್ರಪಂಚದಲ್ಲಿ ಇದುವರೆಗೂ ಯಾರೂ ಹೇಳ್ದಿರೋ ವಿಷಯ ಅನ್ನೋ ಹಾಗೆ ಹೇಳ್ತಾಳೆ ನೋಡು. ಪ್ರತಿ ಸಲನೂ ಅದೇ ಮಾತು. ಆದ್ರೆ ಅವಳದು ಇಂಟ್ರೆಸ್ಟ್ ಮಾತ್ರ ಒಂಚೂರು ಕಡಿಮೆ ಆಗಲ್ಲ. ನನಗಂತೂ ಆ ಪುರಾಣಗಳನ್ನ ಕೇಳಿ 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 ಕಿವಿ ತೂತು ಬೀಳೋದೊಂದು ಬಾಕಿ. ಅದಕ್ಕೆ ನಾನು ಯಾವಾಗ 4 ಗಂಟೆ ಆಗುತ್ತೋ, ಯಾವಾಗ ಇಲ್ಲಿಂದ ಓಡ್ತೀನೋ ಅಂತ ಕಾಯ್ತಾ ಇರ್ತೀನಿ. ಇಷ್ಟು ವರ್ಷ ಅಮ್ಮನ ಜೊತೆಗೆ ಸಂಸಾರ ಮಾಡಿಕೊಂಡು ನೀನು ಅಮ್ಮನ ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ಹಾಂ, ಅಮ್ಮ ತುಂಬ ಮಾತಾಡ್ತಾಳೆ, ಹೇಳಿದನ್ನೇ ಹೇಳ್ತಾಳೆ, ಎಲ್ಲ ನಿಜ. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀವೇ ಅಪ್ಪ. ಓಹೋ, ನೀನು ಅಮ್ಮನ ಪರ ಸೇರ್ಕೊಂಡ್ಬಿಟ್ಟಿಯಾ? ನಾನು ಇಷ್ಟ ದಿನ ಏನ್ ಅನ್ಕೊಂಡಿದ್ದೆ ಅಂದ್ರೆ, ನನ್ನ ಮಗಳು ಬರ್ತಾಳೆ, ನಮ್ಮ ಮನೆ ಪರಿಸ್ಥಿತಿ ಸುಧಾರಿಸುತ್ತೆ, ಎಲ್ರೂ ಖುಷಿಯಾಗಿರ್ಬೋದು ಅಂತೆಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ನೀನು ಅಮ್ಮನ ಪರ. ನೀವೆಲ್ಲ ಹೆಂಗಸರು ಒಂದೇ ತರ. ಮದುವೆ ಮಾಡಿ ನನ್ನನ್ನು ಗಂಡನ ಮನೆ ಕಳಿಸಿದ್ಮೇಲೆ ನಾನು ಈ ಮನೆ ಅತಿಥಿಯಪ್ಪ. ನಾನು ನಿಮ್ಮೆಲ್ಲರಿಂದನೂ ದೂರ ಇರ್ತೀನಿ. ಹಾಗಾಗಿ ನನಗೆ ನೀವೆಲ್ಲರೂ ಒಂದೇನೆ, ನೀವೆಲ್ಲರೂ ಖುಷಿಯಾಗಿರ್ಬೇಕನ್ನೋದೇ ನನ್ನ ಆಸೆ. ಆದರೆ ಅಮ್ಮ ಇವತ್ತು ಈ ರೀತಿ ಅಂದರೆ ಈ ಮನಸ್ಥಿತಿಗೆ ತಲುಪೋದಕ್ಕೆ ಕಾರಣ ನೀವೇನೆ. ಅದರಲ್ಲಿ 3/4% ನಿಮ್ಮದೇ ತಪ್ಪಿದೆ ಅಪ್ಪ. ಅವಾಗಿಂದ ನಂದೇ ತಪ್ಪು ಅಂತೀಯಲ್ಲ. ನಾನು ನಿನ್ನಮ್ಮಂಗೆ ಏನೇ ಕಡಿಮೆ ಮಾಡಿದ್ದೀನಿ? ಹೊಟ್ಟೆಗೆ ಹಾಕಿಲ್ವಾ? ಬಟ್ಟೆ ತಂದು ಕೊಟ್ಟಿಲ್ವಾ? ಇರಕ್ ಮನೆ ಕೊಟ್ಟಿಲ್ವಾ? ಏನ್ ಮಾಡಿಲ್ಲ ಹೇಳು? ಓ, ಹೊಟ್ಟೆಗೆ ಬಟ್ಟೆಗೆ ಇರಕ್ಕೆ ಮನೆ ಕೊಟ್ಟರೆ ಸಾಕಾ? ಇಷ್ಟು ಕೊಟ್ಟರೆ ಸಾಕಾ ಅಪ್ಪ? ಅವಳಿಗೂ ಒಂದು ಮನಸ್ಸಿದೆ, ಹೃದಯ ಇದೆ, ಆಸೆ ಆಕಾಂಕ್ಷೆ ಇದೆ ಅಂತ ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಪ್ಪ? ಇವತ್ತು ನಿನ್ಗೇನಾಗಿದೆ ಸುಹಾಸಿನಿ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇಷ್ಟು ದಿನ ನೀನ್ ಈ ತರ ಎಲ್ಲ ಮಾತಾಡ್ತಿರ್ಲಿಲ್ಲಪ್ಪ. ಅಲ್ಲ, ಇಷ್ಟಕ್ಕೂ ನಾನು ನೀನಂತ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ? ನೀವೇನು ತಪ್ಪು ಮಾಡಿಲ್ಲಪ್ಪ. ನೀವು ಮಾತ್ರ ಅಲ್ಲ, ಎಲ್ಲ ಗಂಡಸರು ಹೀಗೆ ಅಂದ್ಕೊಳ್ಳೋದು. ಹೆಂಡತಿಗೆ ಊಟ ಬಟ್ಟೆ ಇರಕ್ಕೆ ಮನೆ ಇಷ್ಟು ಕೊಟ್ಟರೆ ಸಾಕು, ಹೆಚ್ಚು ಅಂದರೆ ಒಂದಷ್ಟು ಒಡವೆಗಳನ್ನ ಮಾಡಿಸಾಕ್ಬಿಟ್ರೆ ನಮ್ಮ ಕರ್ತವ್ಯ ಮುಗೀತು ಅಂತ ಅನ್ಕೋತೀರಾ. ಹಾಗಲ್ಲ ಅಪ್ಪ.
ಕಟ್ಕೊಂಡು ಹೆಂಡತಿಗೂ ಒಂದು ಮನಸ್ಸಿದೆ, ಅವಳಿಗೂ ಆಸೆ ಆಕಾಂಕ್ಷೆ ಇದೆ, ನನಗೆ ಹೇಗೆ ಹೊರಗೆ ಹೋಗಬೇಕು ಸುತ್ತಾಡಬೇಕು ಅಂತಿರುತ್ತೆ, ಹಾಗೆ ಅವಳಿಗೂ ಇರುತ್ತೆ ಅಂತ ಯಾರೂ ಅಂದ್ಕೊಳ್ಳಲ್ಲ. ಇದು ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಅತ್ತೆ ಆದವಳು ಸೊಸೆ ಭಾವನೆನ ಅರ್ಥ ಮಾಡ್ಕೊಳ್ಳಲ್ಲ, ಸೊಸೆ ಆದವಳು ಅತ್ತೆ ಭಾವನೆಗೆ ಬೆಲೆ ಕೊಡಲ್ಲ. ಇದೇ ಥರ ಮುಂದುವರ್ಕೊಂಡು ಹೋಗಿದೆ. ಈಗ ನೀವು ಹೇಳಿದ್ರಲ್ಲ ನಿಮ್ಮಮ್ಮಂಗೆ ಏನು ಕೊರತೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಕೇಳಿ. ಅಮ್ಮ ಮದುವೆ ಆಗಿ ಈ ಮನೆಗೆ ಬಂದಾಗ ಇಲ್ಲೆಲ್ಲದೂ ಹೊಸದಾಗಿತ್ತು, ಹೌದಾ? ಮನೆ ಹೊಸದು, ನೀನು ಕೂಡ ಅಷ್ಟೊಂದು ಪರಿಚಯ ಇಲ್ಲದೆ ಇರೋನು. ಮತ್ತು ಅಜ್ಜಿ ಅಜ್ಜ ಅಂತ ಅವಳನ್ನು ಆ ರೀತಿ ಗೋಳು ಹೊಯ್ಕೋತಾ ಇದ್ರು, ಹೌದಾ? ಇದೆಲ್ಲದನ್ನು ಅವಳು ಸಹಿಸ್ಕೊಂಡ್ಳು. ಎಲ್ಲದಕ್ಕೂ ಒಗ್ಗುವಷ್ಟೊತ್ತಿಗೆ ನಾನು ಹುಟ್ಟುಬಿಟ್ಟಿದ್ದೆ. ಆಮೇಲೆ ನಾನು ಚಿಕ್ಕ ಮಗು ಅಂತ ಆಯಿತು, ಹೊರಗೆಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಅಮ್ಮ ನನ್ನನ್ನು ಕರ್ಕೊಂಡು ಹೊರಗೋದ್ರೆ ಮಗುಗೆ ಥಂಡಿ ಆದರೆ, ಉಷ್ಣ ಆದರೆ, ಹವಾ ಬದಲಾದರೆ ಈ ಥರ ಎಲ್ಲ ಅಜ್ಜಿ ಹೇಳ್ತಾಯಿದ್ರು. ನೀನು ಏನೂ ಮಾತಾಡ್ತಿರ್ಲಿಲ್ಲ. ಅಮ್ಮ ಹೆದರ್ಕೊಂಡು ಮನೆಯಲ್ಲೇ ಇರ್ತಾಯಿದ್ಲು. ಸರಿ, ನಾನು ದೊಡ್ಡವಳಾದೆ ಅನ್ನೋಷ್ಟೊತ್ತಿಗೆ ಸುಧನ್ವ ಹುಡ್ದ. ಮತ್ತೆ ಅದೇ ಕಥೆ. ಇದೆಲ್ಲ ಮುಗಿದು ನಾವಿಬ್ರೂ ಸ್ಕೂಲಿಗೆ ಹೋಗ್ತಿದ್ದೀವಿ, ನಮ್ಮ ಕೆಲಸಗಳನ್ನ ಮಾಡ್ಕೋತಿದ್ದೀವಿ ಅನ್ನೋಷ್ಟರೊಳಗೆ ಅಜ್ಜಂಗೆ ಹುಷಾರು ತಪ್ಪಿತು, ಹೌದಾ? ಅಜ್ಜನ ಚಾಕ್ರಿ ಮಾಡಿದ್ಯಾರು? ಅಮ್ಮ ತಾನೇ. ಅಜ್ಜನ ಚಾಕ್ರಿ ಎಲ್ಲ ಮುಗೀತು. ಹಾಂ, ನಿನ್ನ ತಂಗಿ ಮದುವೆಗೆ ಯಾರು ಹೆಚ್ಚು ಓಡಾಡಿದ್ದು? ನೀನು ಹೊರಗಡೆ ಎಲ್ಲ ಓಡಾಡಿದೆ, ಮದುವೆ ಮಾತುಕತೆ ಅದು ಇದು ಎಲ್ಲ ನೀನು ಮಾಡಿದೆ. ಆದರೆ ಒಡವೆ, ವಸ್ತ್ರ, ಊಟೋಪಚಾರ ಇದ್ರ ಬಗ್ಗೆ ಎಲ್ಲ ಯಾರು ಗಮನ ಕೊಟ್ಟಿದ್ದು? ಅಮ್ಮ ತಾನೇ. ನಿನಗೆ ದುಡ್ಡು ಸಾಲದೆ ಬಂದಾಗ ಅವಳು ತನ್ನ ಬಂಗಾರದ ಸರಗಳನ್ನೇ ಕೊಟ್ಟಿಲ್ವ ನಿನಗೆ? ಒಂದು ಜೊತೆ ಬಳೆ, ಒಂದು ಜೊತೆ ಸರ ಎಲ್ಲ ಕೊಟ್ಟಿದ್ದಾಳೆ ಇಲ್ವೋ? ಹಾ ಹೌದು ಕಣೆ ಸುಹಾಸಿನಿ, ನಮ್ಮ ಪಾರ್ವತಿ ಮದ್ವೆಗೆ ಪಾಪ ಅವಳು ತನ್ನ ತವ್ರ ಮನೆಯವ್ರು ಕೊಟ್ಟಿರೋ ಬಳೆ ಸರನೆಲ್ಲ ಕೊಟ್ಟಿದ್ದಾಳೆ. ಇಲ್ಲ ಅಂತ ನಾನು ಯಾವ ಬಾಯಲ್ಲಿ ಹೇಳಿ ಕಣೆ. ಅದು ತುಂಬಾ ದೊಡ್ಡ ಉಪಕಾರ ಆಯ್ತು ನನ್ಗವಾಗ. ಹಣಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ. ಅಯ್ಯೋ ಗಂಡನ ಕಡೆಯವ್ರದ್ದು ಡಿಮ್ಯಾಂಡು ಒಂದಾ ಎರಡ, ಅದನ್ನೆಲ್ಲ ಪೂರೈಸಿ ಇವಳನ್ನ ಮದ್ವೆ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಜೀವ ಬಾಯಿಗೆ ಬಂದಂಗ ಆಗಿತ್ತು. ನಿಮ್ಮಮ್ಮ ತುಂಬಾ ಸಹಾಯ ಮಾಡಿದಾಳೆ ಪಾಪ. ಏನು ಅದು ಇದು ಚಿಲ್ಲರೆ ಕಾಸು ಸೇರಿಸಿದನ್ನ ಒಂದೂ ಇಟ್ಕೊಳ್ದೆ ಎಲ್ಲದನ್ನೂ ಕೊಟ್ಬಿಟ್ಲು ಪಾಪ. ಎಲ್ರಿಗೂ ಇದು ಬಟ್ಟೆ ಎಲ್ಲ ತಂದಾಗ ತನಗೆ ಬೇಡವೇ ಬೇಡ ಅಂದು ಪಾಪ. ಅದನ್ನೆಲ್ಲ ನಾನು ಮರಿಬಾರ್ದು. ಅದ್ಯಾವುದು ನೆನ್ಪು ಮಾಡಲ್ಲ, ಆದ್ರೆ ಸರ ಬಳೆ ಕೊಟ್ಟೆ ಅಂತ ಮಾತ್ರ ಇವತ್ತಿಗೂ ನನಗೆ ಹೇಳ್ತಾ ಇರ್ತಾಳೆ ಕಣೆ. ಅಮ್ಮ ಸರ ಬಳೆ ಕೊಟ್ಲು ಅಂತ ನಿನ್ನ ಹಂಗಿಸ್ತಾ ಇರ್ತಾಳೆ ಅಂತೀರಲ್ವಾ? ಮಾಡಿಕೊಟ್ರ ನೀವು? ಅಮ್ಮಂಗೆ ಯಾವತ್ತಾದ್ರೂ ಮಾಡಿಕೊಟ್ರ? ಮಾಡಿಕೊಡೋದಿರಲಿ, ನಿನಗೆ ಮಾಡಿಸ್ಕೊಡ್ಬೇಕೇನೆ ಅಂತ ಕೇಳಿದ್ರ ನೀವು? ಒಂದು ಮಾತು ನೀವು ಮನ್ಸು ಬಿಚ್ಚಿ ಅಂದರೆ ಹೃದಯದಿಂದ ನಿಂಗೆ ಸರ ಬಳೆ ಮಾಡಿಸ್ಕೊಡ್ಲೇನೆ ಆ ಸಮಯದಲ್ಲಿ ನಿನ್ನಿಂದ ತುಂಬ ಉಪಕಾರ ಆಯಿತು ಅಂತ ಯಾವತ್ತಾದ್ರೂ ಒಂದು ಮಾತು ಹೇಳಿದ್ದಿದ್ರೆ ಅಮ್ಮಂಗೆ ಅದೆಷ್ಟು ಖುಷಿಯಾಗಿರ್ತಿತ್ತು. ಆದರೆ ಒಂದು ಮಾತಲ್ಲಿ ಕೂಡ ನಿಮ್ಮ ಕೃತಜ್ಞತೆ ವ್ಯಕ್ತಪಡಿಸ್ಬೇಕು ಅಂತ ನಿಮಗೆ ಅನ್ನಿಸ್ಲೇ ಇಲ್ಲ. ಅದೇನಂದ್ರೆ ಸುಹಾಸಿನಿ, ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನ್ನ ನಾಲ್ಗೆ ತುದಿವರೆಗೂ ಬರುತ್ತೆ. ಆದ್ರೆ ಎಲ್ಲದಕ್ಕೂ ಹಂಗಿಸ್ತಾಳಲ್ಲ, ಆವಾಗ ನನಗೆ ಒಂಥರ ಕೋಪ ಬರುತ್ತೆ. ನಿಮ್ಮ ಆಫೀಸಲ್ಲಿ ಯಾರಾದರೂ ನಿಮಗೆ ಹೀಗೆ ಮಾಡಿದಿದ್ರೆ, ನಿಮ್ಮಿಂದ ಸಹಾಯ ತಗೊಂಡು ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ದಿದ್ರೆ ನಿಮಗೆ ಬೇಜಾರು ಕೋಪ ಒಟ್ಟೊಟ್ಟಿಗೆ ಬರ್ತಿತ್ತೋ ಇಲ್ವೋ? ಅಮ್ಮಂಗೂ ಹಾಗೆ ಅಲ್ವಾ ಅಪ್ಪ? ನೀನ್ ಹೇಳೋದು ನಿಜ, ಆದ್ರೆ ಅವಳು ಮಾತಾಡ್ಬೇಕಾದ್ರೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಪಾರ್ವತಿ ಅತ್ತೆ ಮದುವೆ ವಿಷಯ ಬಿಟ್ಬಿಡಿ. ನಾವಿಬ್ರು ದೊಡ್ಡವರಾಗೋಷ್ಟೊತ್ತಿಗೆ ಅಜ್ಜಂಗೆ ಹುಷಾರಿಲ್ದೆ ಆಯಿತು. ಆಗ ನೋಡ್ಕೊಂಡಿದ್ಯಾರು? ಅಮ್ಮ ತಾನೇ. ಅಜ್ಜಿ ನೋಡ್ಕೊಂಡ್ರಾ? ಅಜ್ಜಿಗೆ ಬರೀ ಅಮ್ಮಂಗೆ ಕೆಲಸ ಹೇಳೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಅಜ್ಜ ತೀರೋದ್ರು ಅನ್ನೋಷ್ಟೊತ್ತಿಗೆ ಅಜ್ಜಿಗೆ ಹುಷಾರಿಲ್ದೆ ಆಯಿತು. ಅಜ್ಜಿ ಎಲ್ಲ ಮಾಡಿಕೊಂಡು ಅಜ್ಜಿನೂ ತೀರೋದ್ರು. ಇನ್ನು ಅಮ್ಮ ಸ್ವಲ್ಪ ಆರಾಮು ಅನ್ನೋಷ್ಟೊತ್ತಿಗೆ ನಂದು PUC, ಸುಧನ್ವನ್ SLC ಹೀಗೆ ಆಯಿತು. ನಮಗೆ ಕಾಂಪಿಟೇಟಿವ್ ಎಕ್ಸಾಮು ಅದು ಇದು ಅಂತ ಅಮ್ಮ ಮನೆಯಿಂದ ಎಲ್ಲೂ ಹೊರಗೆ ಹೋಗೋಕ್ಕಾಗಿಲ್ಲ, ಹೌದಾ? ಇದರಲ್ಲೇ ಅವಳ ಜೀವನ ಕಳೆದೋಯ್ತು. ಹಾಗೂ ಹೀಗೂ ಅನ್ನೋಷ್ಟೊತ್ತಿಗೆ ನನ್ನ ಮದುವೆ ಅಂತಾಯಿತು. ನಾನು ಮದುವೆ ಆಗಿ ಹೋದೆ. ಈಗ ಸೊಸೆ ಬಂದಿದ್ದಾಳೆ. 3 ಹೊತ್ತು ವರ್ಷದ 365 ದಿನ ಅಮ್ಮ ಮನೆಯೊಳಗೇ ತನ್ನ ಜೀವನವನ್ನು ಸವಿಸಿದಾಳೆ. ಇದಿಷ್ಟೇ ವಿಚಾರಗಳು ಬಿಟ್ಟು ಅವಳಿಗೆ ಬೇರೆ ಏನಾದರೂ ಪ್ರಪಂಚ ಗೊತ್ತಿದೆಯಾ ಅಪ್ಪ? ಆದರೆ ನಿಂಗಿದ್ರೆ ಯಾವ ಬಿಸಿನೂ ತಟ್ಟಿಲ್ಲ. ನಿಮ್ಮ ಆಫೀಸಲ್ಲಿ ಯಾರದೇ ಮದುವೆ ಆಗಲಿ, ಯಾರದೇ ತಂಗಿಗೆ ಮದುವೆ ಆಗಲಿ, ನೀನು ಆರಾಮಾಗಿ ಹೊರಟೋಗ್ತಾ ಇದ್ದೆ. ಫ್ಯಾಮಿಲಿಗಳಲ್ಲಿ ಮದುವೆ ಇದ್ರೂ ನಿನಗೇನೂ ತೊಂದರೆ ಆಗ್ತಿರ್ಲಿಲ್ಲ. ಎಲ್ಲ ಜವಾಬ್ದಾರಿ ಅಮ್ಮನ ತಲೆ ಮೇಲೆ ಹಾಕಿ ನೀವು ಆರಾಮಾಗಿ ಹೋಗ್ತಾ ಇದ್ರಿ. ಎಷ್ಟು ವಿಚಿತ್ರ ನೋಡು.
ಎಲ್ಲೋ ಹುಟ್ಟಿ ಬೆಳೆದ ಅಮ್ಮ ನಿಮ್ಮ ಮದುವೆ ಆದ ತಪ್ಪಿಗೆ ನಿಮ್ಮ ಅಪ್ಪ ಅಮ್ಮನ ಚಾಕ್ರಿ ಮಾಡಿದ್ಲು, ನಿಮ್ಮ ಮಕ್ಳ ಸೇವೆ ಮಾಡಿದ್ಲು, ನಿಮ್ಮನ್ನು ನೋಡ್ಕೊಂಡ್ಲು. ಅವಳಿಗೇನು ಸಿಕ್ತು? ಅವಳು ಇಷ್ಟೆಲ್ಲ ಮಾಡಿದಾಳಲ್ಲ, ಅವಳ ತ್ಯಾಗಕ್ಕೆ ಪ್ರೀತಿಗೆ ಯಾವತ್ತಾದ್ರೂ ಯಾರಾದರೂ ಒಂದು ಬೆಲೆ ಕೊಟ್ಟಿದ್ದೀರಾ? ದುಡ್ಡು ಕಾಸು ಒಡವೆ ಬಟ್ಟೆ ಏನೂ ಬೇಡ ಅವಳಿಗೆ, ಪ್ರೀತಿಯಿಂದ ಒಂದು 4 ಮಾತಾಡಿದ್ದೀರಾ? 24 ಗಂಟೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಮ್ಮನ ಪಕ್ಕದಲ್ಲಿ ಕೂತಿದ್ದು ಮಾತಾಡೋಕ್ಕೂ ನಿಮಗೆ ಸಮಯ ಸಿಗಲ್ವಾ ಅಪ್ಪ? ನೀವು ಮಾತ್ರ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರಿ, ಈಗ ಆರಾಮಾಗಿ ವಾಕಿಂಗ್ ಹೋಗ್ತೀರಾ. ಅವಳು ಎಲ್ಲಿಗೆ ಹೋಗ್ಬೇಕಪ್ಪ? ಹಾಂ, ನಾನಂತೂ ಮದುವೆಯಾಗಿ ದೂರ ಇದ್ದೀನಿ ಅಂತ ಆಯಿತು. ಸುಧನ್ವಾ ಆಫೀಸಿಗೆ ಹೋಗ್ತಾನೆ, ಮತ್ತು ನೀರಜಂಗೂ ಏನೂ ಹೇಳೋಕ್ಕಾಗಲ್ಲ. ಅವಳು ಪಾಪ ಮನೆ ಕೆಲಸ ಮಾಡ್ತಾಳೆ, ಮಗುನ ನೋಡ್ಕೋತಾಳೆ. ಈಗ ಫ್ರೀ ಆಗಿರೋದು ಯಾರು? ನೀವು ತಾನೇ. ನೀವು ವಾಕಿಂಗ್ ಹೋಗಬೇಕಾದ್ರೆ ಅಮ್ಮನೂ ಕರ್ಕೊಂಡು ಹೋಗಿ. ನೀವು ಸ್ವಲ್ಪ ಹೊತ್ತು ಅಮ್ಮನ ಜೊತೆಗೆ ಮಾತಾಡಿ. ಇಲ್ಲಾಂದರೆ ಅವಳು ಒಂದು ಫ್ರೆಂಡ್ ಗ್ರೂಪ್ ಮಾಡ್ಕೋತಾಳೆ, ಅಲ್ಲಿ ಹೆಂಗಸರು ಪ್ರತಿದಿನ ಬರ್ತಾರಲ್ಲ, ಅವ್ರು ಯಾರ್ದಾದ್ರೂ ಗುರುತು ಮಾಡಿಕೊಂಡು ಅಮ್ಮ ಅವ್ರ ಜೊತೆಗೆ ಮಾತಾಡ್ತಾಳೆ. ಮನಸ್ಸು ಹಗುರ ಆಗತ್ತೆ. ಆಗ ಅವಳು ನಿಮಗೆ ಪದೇ ಪದೇ ಅದೇ ಮಾತಾಡ್ತಾಳ. ಅಮ್ಮ ಪದೇ ಪದೇ ಮಾತಾಡ್ತಾಳೆ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿರಲ್ಲ, ಇದಕ್ಕೆ ಕಾರಣ ಏನು ಹೇಳು? ವರ್ಷದ 365 ದಿನ ಇದೇ ಗೋಡೆ ಒಳಗೆ, ಇದೇ 4 ಗೋಡೆ ಒಳಗೆ ಅವಳ ಜೀವನನ ಸವಿಸಿದ್ಲು. ಇವಳಿಗೆ ಈ ವಿಚಾರಗಳು ಬಿಟ್ಟು ಬೇರೆ ವಿಚಾರ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ಪಾಪ. ಅದಕ್ಕೆ ಅವಳು ಹಾಗಾಡ್ತಾಳೆ. ಈಗ ಆಗಿದ್ದಾಗೋಯ್ತು. ಇನ್ಮೇಲಾದರೂ ಅಮ್ಮನ ಜೊತೆಗೆ ಸ್ವಲ್ಪ ಸಮಯ ಕಳೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೋಡೋಣ. ಇಲ್ಲಾಂದರೆ ಮುಂದೆ ಇನ್ನೂ ದೊಡ್ಡ ಅನಾಹುತ ಕಾಯುತ್ತಪ್ಪ. ನಿಜ ಕಣೆ ಸುಹಾಸಿನಿ, ನಿನ್ ಒಂದೊಂದು ಮಾತು ನನ್ನ ಹೃದಯಕ್ಕೆ ಚುಚ್ಚುತ್ತಾ ಇದೆ ಕಣೆ. ಇಷ್ಟು ವರ್ಷ ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ನಲ್ಲ. ನನ್ನ ಮನೆ, ನನ್ನ ಅಪ್ಪ ಅಮ್ಮ, ನನ್ನ ಮಕ್ಕಳು, ನನ್ನ ತಂಗಿ ಎಲ್ಲ ಜವಾಬ್ದಾರಿನೂ ಅವಳ ತಲೆ ಮೇಲೆ ಹಾಕಿ ನಾನು ಆರಾಮಾಗಿದ್ದೆ. ಯಾರೆಲ್ಲೇ ಕರೆದ್ರೂ ಆಫೀಸಿಗೆ ರಜಾ ಹಾಕಿ ಹೋಗ್ತಾ ಇದ್ದೆ. ಆದರೆ ಪಾಪ ಮೋಹಿನಿಗೆ ರಜಾ ಹಾಕೋ ಸಂದರ್ಭನೇ ಇಲ್ಲ. ತನ್ನ ತವ್ರ ಮನೆಗೂ ಅವಳಿಗೆ ಹೋಗೋ ಅವಕಾಶ ಇರ್ತಿರ್ಲಿಲ್ಲ. ನೀನು ಹೇಳ್ದಾಗೆ ಇಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇರ್ತಾ ಇತ್ತು. ಎಲ್ಲದಕ್ಕೂ ನಾನು ಅವಳನ್ನ ಹೇಳ್ಕೊತಾ ಇದ್ದೆ. ಅಂದ್ರೆ ಎಲ್ಲ ಜವಾಬ್ದಾರಿ ಅವಳ ತಲೆ ಮೇಲೆ ಹಾಕ್ತಿದ್ದೆ. ಅವಳಿಗೆಲ್ಲೂ ಹೋಗಕ್ ಬಿಡ್ಲಿಲ್ಲ. ಅವಳು ಏನು ಹಠನೂ ಮಾಡಲಿಲ್ಲ. ಬಹುಶಃ ಅವಳು ಹಠ ಮಾಡಿದ್ದಿದ್ರೆ ಬೇರೆ ದಾರಿ ಕಾಣ್ದೆ ನಾನು ಅವಳನ್ನು ಕಳಿಸ್ಕೊಡ್ತಿದ್ನೇನೋ. ಆದ್ರೆ ಪಾಪ ಅವಳು ಯಾವತ್ತೂ ಹಠನೇ ಮಾಡಿಲ್ಲ. ನೀವೆಲ್ಲ ತಿರ್ಗಾಡ್ತೀರಾ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀರಾ, ನನಗೆ ಮಾತ್ರ ಎಲ್ಲೂ ಹೋಗಕ್ಕಿಲ್ಲ, ಈ ಥರ ಯಾವತ್ತೂ ಅವಳು ಹೇಳೂ ಇಲ್ಲ ಕಣೆ. ನಿಜ, ಅವಾಗೆಲ್ಲ ಅವಳು ಇಷ್ಟೊಂದು ಮಾತಾಡ್ತಾ ಇರ್ಲಿಲ್ಲ. ಈಗ ಪಾಪ ಅವಳಿಗೆ ಬೇಡ ಬಿಡು, ಎಷ್ಟು ಹೇಳಿದ್ರು ತುಂಬಾ ಬೇಜಾರಾಗತ್ತೆ. ಹೌದು, ನೀನು ಹೇಳ್ದಾಗೆ ಆಗಿದ್ದಾಗೋಯ್ತು. ಇನ್ಮೇಲೆ ಇಂಥ ತಪ್ಪು ಆಗದೆ ಇರೋಕೆ ನೋಡ್ಕೋತೀನಿ. ಇವತ್ತಿಂದನೇ ನಾನು ಮೋಹಿನಿನ ಹೊರಗೆ ಕರ್ಕೊಂಡು ಹೋಗ್ತೀನಿ, ಸುತ್ತಾಡಿಸ್ತೀನಿ. ಯಾವುದಾದ್ರೂ ಪ್ಯಾಕೇಜ್ ಟೂರಲ್ಲಿದ್ದರೆ ಅವಳನ್ನು ಕರ್ಕೊಂಡು ಹೋಗ್ತೀನಿ. ನೀನು ಹೇಳೋದು ನಿಜ. ನಮ್ಮ ವಯಸ್ಸಿನವ್ರ ಜೊತೆ ಮಾತಾಡಿದಾಗ ಮನಸ್ಸು ಹಗೂರ ಆಗುತ್ತೆ. ನಮ್ಮನೇನೇ ಪರವಾಗಿಲ್ಲ, ಬೇರೆಯವ್ರ ಮನೆಯಲ್ಲಿರೋ ಕಷ್ಟ ನೋಡಿದ್ರೆ ನಮ್ಮನೇನೆ ಎಷ್ಟೋ ವಾಸಿ ಅಂತ ಅನ್ಸುತ್ತೆ. ನಿಜ ಕಣೆ, ನಿಜ. ನೀನು ನನ್ನ ಕಣ್ಣು ತೆರೆಸ್ದೆ ಸುಹಾಸಿನಿ. ಮನಸ್ಪೂರ್ವಕವಾಗಿ ಇಷ್ಟು ಮಾತಾಡಿದ್ರಲ್ಲ ಅಪ್ಪ, ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಹೀಗೆ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ ಅಮ್ಮನ ಮನಸ್ಸಲ್ಲಿ ಎಷ್ಟು ಪರಿವರ್ತನೆ ಆಗತ್ತೆ, ಅಮ್ಮನ ಮಾತುಗಳಲ್ಲಿ ಎಷ್ಟೊಂದು ಪ್ರಬುದ್ಧತೆ ಬರುತ್ತೆ ಅಂತ. ಈಗಲೇ ನೀವು ಅಮ್ಮನ ಕರ್ಕೊಂಡು ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ. ಹಾಗೆ ಮಾಡ್ತೀನಿ. ಮೋಹಿನಿ, ಒಂದು ನಿಮಿಷ ಬರ್ತೀಯಾ? ಇವತ್ತೇನೋ ಒಂಥರ ವಿಶೇಷವಾಗಿ ಕರೀತಿದ್ದೀರಲ್ಲ, ಏನು ಸಮಾಚಾರ? ನಾನು ನೀನು ಹೊರಗಡೆ ಸುತ್ತಾಡ್ಕೊಂಡು ಬರೋಣವಾ? ಏನು, ನಾನು ನೀವು ಹೊರಗಡೆ ಸುತ್ತಾಡ್ಕೊಂಡು ಬರೋದಾ? ನಿಮ್ಮ ಈ ವಯಸ್ಸಲ್ಲಿ ಇದೆಲ್ಲ ಬೇಕೇನ್ರಿ? ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ವಯಸ್ಸು ಇದೆಯಾ ಅಮ್ಮ? ಅಪ್ಪ ಕರಿತಿರೋದೆ ಅಪ್ಪಪ್ಪ, ಹೋಗ್ ಬಾ, ನಿನಗೆ ತುಂಬ ಖುಷಿ ಆಗತ್ತೆ ನೋಡು. ಖುಷಿ ಆಗತ್ ಕಣೆ, ಆದ್ರೆ ಪಾಪ ಈಗ ತಾನೇ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ, ಮತ್ತೆ ನನ್ನನ್ನು ಕರ್ಕೊಂಡು ಹೋಗೋದಾ? ಹಾ, ಇದೆಲ್ಲ ನಿಮ್ ಕಿತಾಪತಿ. ಅಪ್ಪಂಗೆ ಏನೇನೋ ಹೇಳಿ ತಲೆ ಕೆಡಿಸಿ ನನಗೆ ಅಪ್ಪನ ಜೊತೆಗೆ ವಾಕಿಂಗ್ ಹೋಗಂಗೆ ಮಾಡ್ತಿದ್ಯಾ? ಬೇಡ ಕಣೆ ಪಾಪ, ಈಗ ತಾನೇ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ, ನಾಳೆ ಬೇಕಾದ್ರೆ ನೋಡೋಣ. ಅಮ್ಮಂಗೆ ಈಗ ವಾಕಿಂಗ್ ಕರ್ಕೊಂಡು ಹೋಗಿ ಅಂತ ನಾನೇನು ಹೇಳಿಲ್ಲ ಅಪ್ಪ. ಅದೇನಾಯ್ತು ಗೊತ್ತಾ, ನನ್ನ ಫ್ರೆಂಡ್ ಇದ್ದಾಳಲ್ಲ, ಗೊತ್ತಲ್ಲ ನಿಂಗೆ, ಕಾವ್ಯ, ಅವಳು ತವ್ರ ಮನೆಗೆ ಬಂದಿದ್ದಾಳಂತೆ. ಬಾರೆ, ಈಗ ನಾನು ಬೆಳಗ್ಗೆನೇ ಹೋಗ್ತಾ ಇದ್ದೀನಿ, ನೀನು ಈಗ ಬಂದರೆ ನಾನು ಸಿಗ್ತೀನಿ ಅಂದ್ಲು.
ಅದಕ್ಕೆ ನಾನು ಅಪ್ಪಂಗೆ ಹೇಳ್ತಾ ಇದ್ದೆ ನಾನು ಹೋಗ್ತೀನಿ ಅಂತ. ಅದಕ್ಕೆ ಅಪ್ಪ ಅಂದರು, ನಾನು ಮೋಹಿನಿನ ಕರ್ಕೊಂಡು ಹಾಗೆ ಒಂದು ರೌಂಡ್ ಹೋಗಿ ಬರ್ತೀನಿ. ಅದೇನೋ ಒಂದು ಹೊಸದಾಗಿ ಹೋಟ್ಲಾಗಿದೆಯಂತಲ್ಲ, ಅಲ್ಲೇನೋ ಈರುಳ್ಳಿ ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ತಿಂದೆ, ಮೋಹಿನಿಗೆ ತುಂಬ ಇಷ್ಟ ಅಲ್ಲ ಈರುಳ್ಳಿ ದೋಸೆ, ಅವಳಿಗೂ ಒಂದು ತಿನ್ಸೋಣ ಅಂತಂದರು. ಅದಕ್ಕೆ ನಾನಂದೆ, ನಾವು 3 ಜನ ಒಟ್ಟಿಗೆ ಹೋಗೋಣ, ನಾನು ಆ ಕಡೆ ಕಾವ್ಯನ ಮನೆಗೆ ಹೋಗ್ತೀನಿ, ನೀವು ಈ ಕಡೆ ಹೋಟ್ಲಿಗೆ ಹೋಗಿ ಅಂದೆ ಅಷ್ಟೇ. ಹಾ ಹೌದು ಕಣೆ ಮೋಹಿನಿ, ಒಟ್ಟಿಗೆ ಹೋಗೋಣ. ನಾವು ಆ ಕಡೆ ಹೋಟ್ಲಿಗೆ ಹೋಗೋಣ. ಅವಳು ಕಾವ್ಯನ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತಾಳೆ. ಫೋನ್ ಹೇಗೂ ಇದೆಯಲ್ಲ ನಮ್ಮ ಹತ್ರ, ಅವಳು ನಮಗೆ ಫೋನ್ ಮಾಡಿದ್ರೆ ಮತ್ತೆ ಅವಳು ಹೋಟ್ಲ್ ಹತ್ರನೇ ಬರ್ತಾಳೆ. ಹಂಗೆ ನಾವು ಮತ್ತೆ ಮನೆಗೆ ಬರೋಣ. ಈರುಳ್ಳಿ ದೋಸೆ ಮಾತ್ರ ತುಂಬಾ ಚೆನ್ನಾಗಿದೆ ಕಣೆ ಮೋಹಿನಿ, ನನಗೆ ತಿನ್ಬೇಕಾದ್ರೆಲ್ಲ ನಿಂದೇ ನೆನಪು. ಅಯ್ಯೋ ಹೌದೇನ್ರಿ, ನಿಮ್ಗೆ ನನ್ನ ನೆನಪಾಯ್ತಾ? ಅಯ್ಯೋ ತುಂಬ ಖುಷಿ ಆಯ್ತು ರೀ. ಆಯ್ತು ಹೋಗೋಣ. ನೋಡಿ ಅಪ್ಪ ಅಮ್ಮನ ಖುಷಿ. ಹೌದು ಕಣೆ, ನಿನ್ನಮ್ಮ ಮದುವೆ ಆದ ಹೊಸದ್ರಲ್ಲಿ ಇಷ್ಟು ಖುಷಿಯಾಗಿದ್ದನ್ನು ನೋಡಿದ್ದೆ. ಆಮೇಲೆ ಆ ಮುಖ ನೋಡಿದ್ ನೆನ್ಪೇ ಇಲ್ಲ. ಇವತ್ತು ನನ್ನ ಹಳೇ ಮೋಹಿನಿ ಸಿಕ್ಕಿದ್ಲು ಕಣೆ. ಅವಳ ಮುಖ ನೋಡು. ಥೋ, ನಿಮ್ಗೆ ವಯಸ್ಸಾಗಿದ್ದು ಯಾಕೆ ಅಂತ ಸುಮ್ಮನಿರಿ, ಹೊರಡೋಣ. ನಮ್ಮ ಮೋಹಿನಿಯವರ ಮುಖ ಅರಳಿದ ಹಾಗೆ ನಿಮ್ಮೆಲ್ಲರ ಮೊಬೈಲಲ್ಲಿ ಲೈಕ್ ಅರಳುತ್ತೆ ಅಂತ ನಿರೀಕ್ಷೆ ಇಟ್ಕೋತಿದ್ದೀನಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೊಂದು ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.